ಸುಬ್ರಾಯನಪೇಟೆ, ಕೋನಪಲ್ಲಿ, ನಾಯನಹಳ್ಳಿ, ನೆಕ್ಕುಂದಿ ಬರಲ್ಲ ಇದರಲ್ಲಿ, ಚೊಕ್ಕರಹಳ್ಳಿ ಟ್ಯಾಂಕು, ಹೆಬ್ರಿ ಟ್ಯಾಂಕು, ದೊಡ್ಡಗಂಜೂರು ಟ್ಯಾಂಕು, ಕೋಡಹಳ್ಳಿ ಕೆರೆ, ಕಂಬಂಪಲ್ಲಿ ಟ್ಯಾಂಕು, ಗೊಲ್ಲಪಲ್ಲಿ ಟ್ಯಾಂಕು, ಜೋಗವಾರಹಳ್ಳಿ ಟ್ಯಾಂಕು, ಕೆರೆ, ಗುಡಾರಹಳ್ಳಿ ಟ್ಯಾಂಕು, ಯರಕೋಟೆ, ಮ್ಯಾಕಲ್ಸೊನ್ನೆನಹಳ್ಳಿ, ಸೋಮ್ಯಾಜನಹಳ್ಳಿ, ಕಾಪಲ್ಲಿ, ಭೂಮಶೆಟ್ಟಹಳ್ಳಿ 1, 2, ಸಿದ್ದೇಪಲ್ಲಿ, ಬೈರ್ಸಂದ್ರ 1, 2 ಇಷ್ಟು ಕೆರೆಗಳು. ಇಲ್ಲಿ ಏನಾದರೂ ಸ್ವಲ್ಪ ಕಮ್ಮಿ ಇದ್ರೆ ಕೈವಾರ ಹೋಗ್ಲಿಲ್ಲ, ಸ್ವಲ್ಪ ಕಮ್ಮಿ ಇತ್ತು. ಇನ್ನೆಲ್ಲ ಬಹುತೇಕ ಈಗ ಈ ಕಡೆ ಎಲ್ಲದಕ್ಕೂ ಮಾಡುವಂಥದ್ದಾಗಿದೆ. ಈಗ ಒಂದು ಸತಿ ಬಂದಮೇಲೆ ಇನ್ನೇ ಉಳಿದಿರುವಂಥದ್ದು ಮುಂದಿನ ದಿವಸಗಳಲ್ಲಿ ನಾವು ಅದನ್ನು ಸುಲಭವಾಗಿ ಅಲ್ಲಿ ನೀರು ತುಂಬಿಸುವಂಥದ್ದು ಮತ್ತೊಂದು ಕೆಲಸ ಆಗಿದೆ. ಅದರಿಂದ ಇವೆಲ್ಲ ನಾವು ವೈಜ್ಞಾನಿಕವಾಗಿ ಒಂದು ಸೀರೀಸಿಂದ ಒಂದು ಕಡೆ ನೀರು ಬಿಟ್ಟರೆ ಯಾವ ರೀತಿ ಹರಿದೋಗುತ್ತೆ ಅನ್ನೋದನ್ನ ಪ್ಲಾನ್ ಮಾಡೋದು. ಯಾಕಂದರೆ ಈಗ ನಮ್ಮೂರು ಬಿಟ್ಟೋಗಿದ್ರೆ ಆಗಲ್ಲ. ಸೀರೀಸು ಏನೋ ಗ್ರಾವಿಟಿ ಮೇಲೆ, ಆಕರ್ಷಣೆ ಮೇಲೆ ಹೋಗುವಂಥದ್ದು. ಎಲ್ಲ ಕಡೆ ಪಂಪಿಂಗ್ ಮಾಡೋಕ್ಕೆ ಹೋದರೆ ಆಗೋದಿಲ್ಲ. ಅದರಿಂದ ಇವರೆಲ್ಲ ಒಂದು ವ್ಯವಸ್ಥಿತವಾಗಿ ಟೋಪರ್ ಶೀಟ್ ಇಟ್ಕೊಂಡು ಇವನ್ನ ತೀರ್ಮಾನ ಮಾಡುವಂಥದ್ದು. ಅದರಿಂದ ಇಷ್ಟೆಲ್ಲ ನಾವು ಇವತ್ತು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಇದು ನಾವೆಲ್ಲರೂ ಆಲೋಚನೆ ಮಾಡಬೇಕಾದಂಥ ವಿಚಾರ. ಅದರಿಂದ ನಾನೀಗ ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ. ಈಗ ಇವೆಲ್ಲ ಕೆಲಸ ಕಾರ್ಯಗಳು ಆಗ್ತಾ ಇದ್ದಾವೆ. ಚಿಂತಾಮಣಿ ಟೌನಲ್ಲಿ ಈಗ ಹಲವಾರು ಕೆಲಸಗಳು ಪ್ರಾರಂಭ ಮಾಡಿದ್ದೀವಿ. ಈಗ ಅವು ಕೂಡ ಕೆಲಸ ಕಾಣ್ತಾ ಇದೆ, ಶುರುವಾಗಿದೆ. ಇನ್ನೂ ಹೆಚ್ಚು ಕೆಲಸ ಆಗಬೇಕು. UGD ಕೆಲಸ ಶುರು ಮಾಡಬೇಕು. ದೊಡ್ಡ ಮಟ್ಟದಲ್ಲಿ UGD ಕೆಲಸ ಶುರುವಾಗುತ್ತೆ. ಇನ್ನು ರಾಮಕುಂಟೆಯಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ದು ಅದು ಟೆಂಡರ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಅದು 1 ತಿಂಗಳು ಟೆಂಡರ್ ಟೈಮ್ ಇದೆ. ಅದಾದಮೇಲೆ ಅದನ್ನು ಪೂಜೆ ಮಾಡಿಬಿಟ್ಟಿದ್ದೀವಿ. ಈಗ ಮಾರ್ಕೆಟು, ನಮ್ಮ IDSMT ಮಾರ್ಕೆಟ್ದು ಎಲ್ಲ ಕೆಲಸಗಳು ಒಂದೊಂದೇ ಸ್ಟೇಡಿಯಮ್ದು ಅದು ಎಸ್ಟಿಮೇಟ್ಸ್ ಅಪ್ರೂವಲ್ಗೆ ಹೋಗಿದೆ. ಸ್ಟೇಡಿಯಂ 2 ಕ್ರಿಕೆಟ್ ಸ್ಟೇಡಿಯಂ ಕೆಳಗಡೆ ಒಂದು, ಮತ್ತು ಇದ್ರದ್ದು ಸಿಂಥೆಟಿಕ್ ಟ್ರ್ಯಾಕ್ ಮಾಡುವಂಥದ್ದು, ಇವೆಲ್ಲ ಒಂದೊಂದೇ ಕೆಲಸಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ನೀವು ಗೊತ್ತಿದೆ ಈಗ ಏನೆಲ್ಲ ವ್ಯವಸ್ಥೆ ಆಗ್ತಾ ಇದೆ, ಏನೆಲ್ಲ ಆಗಿತ್ತು ಹೆಚ್ಚು ಕಮ್ಮಿ ಇರುತ್ತೆ. ಸ್ಟೇಡಿಯಂಲ್ಲಿ ಸುಮಾರು ನಿಮಗೆ ಗೊತ್ತಿದೆ 194 600 ರೂಪಾಯಿ, ಕನಿಷ್ಠ 600ರಿಂದ 2000 ರೂಪಾಯಿವರೆಗೂ ಇದೆ. ಎಷ್ಟು ಜನ ಅಂಗಡಿಗಳು ಹಿಂದೆ ಮಹಾನುಭಾವರು ಇದ್ದಂಥ ಸಂದರ್ಭದಲ್ಲಿ ಆಕ್ಷನಲ್ಲಿ ಹೋಗಿ ಅಡ್ವಾನ್ಸ್ ಕೊಡ್ದಿರಾ ಅಂಗಡಿಗಳಲ್ಲಿ ಸೇರ್ಕೊಂಡಿದ್ದಾರೆ. ಅಂಗಡಿಗಳಲ್ಲಿ ಸೇರ್ಕೊಂಡಿರುವಂಥವ್ರು ಬಾಡಿಗೆಗಳು ಅವತ್ತಿಂದ ಬಾಡಿಗೆ ಕೊಟ್ಟಿಲ್ಲ. ಲೆಕ್ಕ ಮಾಡಿ, 2000 ರೂಪಾಯಿ ತಿಂಗಳಿಗೆ ಅಂದರೆ ವರ್ಷಕ್ಕೆ ಎಷ್ಟು? 24,000. 24,000 ಇವತ್ತು ಎಷ್ಟು ಜನ ಲಕ್ಷಾಂತರ ರೂಪಾಯಿ ಇವತ್ತು ಬಾಕಿ ಇಟ್ಕೊಂಡಿದ್ದಾರೆ. ಯಾರ್ಯಾರು ಬೇರೆಯವ್ರಿಗೆ ಅಂಗಡಿಗಳನ್ನ ಸಬ್ಲೀಸ್ ಕೊಟ್ಟಿದ್ದಾರೆ, ಎಷ್ಟು ಸಾವಿರಾರು ರೂಪಾಯಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಇವೆಲ್ಲ ಕೆಲವು ನಾವು ಕಠಿಣವಾದಂಥ ತೀರ್ಮಾನ ತಗೊಳ್ಳೇಬೇಕು. ಈಗ ಕಟ್ಸಿರುವಂಥದ್ದು ಬಿಲ್ಡಿಂಗ್ ನಮ್ಮ ತಂದೆಯವರು 100 ಅಂಗಡಿ ಕಟ್ಸಿದ್ರು, ಮಿಕ್ಕಿದ ಉಳಿದಂಥ ಅಂಗಡಿ ಕಟ್ಸಿದ್ದು ನಾವು. ಇದು ಹೆಂಗಾಯ್ತು ಅಂದ್ರೆ ರಾಜಕಾರಣ ವ್ಯವಸ್ಥೆಯಲ್ಲಿ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಸೋಲು ಗೆಲುವಿದ್ದಂಥ ಸಂದರ್ಭದಲ್ಲಿ ಸೋಕು ಮಕ್ಕಳು ಮರೊಕ್ಕರದೇ ನೋಡಿ. ಇವತ್ತು ಸರಿಯಾದ ರೀತಿ ಸ್ಟೇಡಿಯಂ ಅನ್ನು ನಿರ್ವಹಣೆ ಮಾಡಿದ್ರೆ ಯಾರು ಬೇಡ ಅಂತ ಇದ್ರು. ಈ ರೀತಿಯಾಗಿ ಬಹಳಷ್ಟು ಇವತ್ತು ನಾವು ಅದನ್ನ ನ್ಯೂನತೆಗಳನ್ನ 2 ವರ್ಷದಿಂದ ಹುಡುಕಿ ದಾಖಲೆಗಳಿಲ್ಲ. ಎಲ್ಲೋ ಏನೋ ಅನ್ಕೊಂಡ್ಬಿಟ್ಟಿದ್ರು, ದಾಖಲೆಗಳು ಎತ್ತಿ ಬಚ್ಚಿಟ್ಬಿಟ್ರೆ ಸಿಕ್ಕಾಗದಂತ. ನಾನು ಎಲ್ಲದಕ್ಕೂ ಹುಷಾರಾಗಿರ್ತೀನಿ. ನಾನು ಅವಾಗಲೇ ಕಲರ್ ಜೆರಾಕ್ಸ್ ಮಾಡಿ ಇಟ್ಟಿದ್ದೀನಿ. ಅವತ್ತು ಯಾರು 101 ಅಂಗಡಿ ಇತ್ತು, ಏನೋ ವಜೀರ 101 ಅಂಗಡಿದು ಕಲರ್ ಜೆರಾಕ್ಸ್ ಮಾಡಿ ನನ್ನ ಹತ್ರ ಕಾಪಿ ಇಟ್ಟಿದ್ದೀನಿ. ನಾನೀಗ ಅವ್ರಿಗೆ ದಾಖಲೆ ಕೊಟ್ಟಿದ್ದೀನಿ. ಏನೇನು ಪ್ರಕ್ರಿಯೆಗಳು ಮಾಡಿದ್ವಿ ನಾನೀಗ ಇಲಾಖೆ ಅವ್ರಿಗೆ ದಾಖಲೆ ಕೊಟ್ಟಿದ್ದೀನಿ. ಈ ರೀತಿ ಪರಿಸ್ಥಿತಿ ಇದೆ. ಎಲ್ಲ ಏನಿಲ್ಲ ಸರ್ ಅಂತ ಹೇಳ್ತಾ ಇದ್ರು. ಎಲ್ಲ ದಾಖಲಾತಿಗಳು ನನ್ನ ಹತ್ರ ಏನೇನು ಪೇಪರ್ ಇತ್ತು ಅವಾಗ ನಾನು ಕಲೆಕ್ಟ್ ಮಾಡ್ತಾ ಇದ್ದೆ. ಸೋತಿದ್ರು ಕಲೆಕ್ಟ್ ಮಾಡಿದ್ದೆ. ನನಗೆ ಗೊತ್ತಿತ್ತು ಈ ರೀತಿ ಇವ್ರಿಗೆ ಪಾಪ ಕಷ್ಟಪಟ್ಟಿಲ್ವಲ್ಲ, ಒಂದು ಇಟ್ಕೆ ಇಟ್ಟಿಲ್ಲ. ಇವತ್ತು ಆ ಕಾರಣದಿಂದ ಆ ದಾಖಲೆಗಳನ್ನ ನಾನು ಇವತ್ತು ಅವ್ರು ಕೊಟ್ಟಿದ್ದೀನಿ. ಬಹಳ ಕಠಿಣವಾದಂಥ ತೀರ್ಮಾನ ಮಾಡ್ತೀವಿ. ದಯವಿಟ್ಟು ಈಗ ನಮ್ಮವರು ಕೆಲವರು ಇರ್ಬೋದು, ಅದರಲ್ಲಿ ಸಹಕರಿಸಬೇಕಾಗುತ್ತೆ. ಯಾಕಂದ್ರೆ ನನಗೋಸ್ಕರ ಅಲ್ಲ ಮಾಡ್ತಾ ಇರುವಂಥದ್ದು. ಇವತ್ತು ಇಡೀ ರಾಜ್ಯದಲ್ಲೇ ಒಂದೇನಾದ್ರೂ ಆದಾಯ ಇರುವಂಥ ಒಂದು ಸ್ಟೇಡಿಯಂ ಇದ್ರೆ ನಮ್ಮ ಚಿಂತಾಮಣಿ. ಅದರಿಂದ ಇದು ನಾವು ಅದನ್ನು ಅನ್ಯಾಯ ಮಾಡುವಂಥದ್ದು ಬೇಡ. ಈಗ ನನಗಾಗಿ ನಾನು ಯಾರು ಅದ್ರಲ್ಲಿ 1 ರೂಪಾಯಿ ಮುಟ್ಟೋದಲ್ಲ, ಯಾರು ಮುಟ್ಟೋದಲ್ಲ. ಇಡೀ ಜಿಲ್ಲೆದ ಒಂದು ಅಕೌಂಟ್ ಮಾಡಬೇಕು ಅಂದ್ರು ನಾನು ವಿರೋಧ ಮಾಡಿದೆ. ನಾವೆಲ್ಲ ಇಲ್ಲಿ ಬಾಡಿಗೆ ಕೊಟ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ನೀವು ಬೇರೆ ತಾಲೂಕಿಗೆ ದುಡ್ಡು ಕೊಟ್ಟರೆ ಆಗೋದಿಲ್ಲ, ಅಥವಾ ಚಿಕ್ಕಬಳ್ಳಾಪುರಕ್ಕೆ ತಗೊಂಡ್ರೆ ಆಗೋದಿಲ್ಲ ಅಂತ ಹೇಳಿದೆ. ಅಷ್ಟಾದ್ರೂ ನಾನು ಚಿಕ್ಕಬಳ್ಳಾಪುರಕ್ಕೆ 10 ಕೋಟಿ ಬೇರೆ ನಾನು ವಿಶೇಷ ಅನುದಾನ ಕೊಡಿಸ್ತಿದ್ದೀನಿ ಸ್ಟೇಡಿಯಂಗೆ. ಏನೋ ಜಿಲ್ಲಾ ಮಂತ್ರಿಯಾಗಿ ನನ್ನ ಜಿಲ್ಲೆಯಲ್ಲಿ ನಾವು ಏನೋ ಒಂದು ಒಳ್ಳೇದಾಗಬೇಕು ಅಂತ. ಅದರಿಂದ ಇವೆಲ್ಲ ನಾವು ಸುಧಾರಣೆ ಮಾಡ್ತಾ ಇದ್ದೀವಿ. ದಯವಿಟ್ಟು
ಯಾಕಂದ್ರೆ ಬಹಳಷ್ಟು ಜನ ನಿಮ್ಮ ಸ್ನೇಹಿತರು ಕಾಫಿ ಟೀ ಕುಡಿಯುವಂತ ಸಂದರ್ಭದಲ್ಲಿ ಬಹಳ ನನ್ನ ಮೇಲೆ ಹೇಳ್ಬೋದು, ಏನಪ್ಪ ವಸ್ತೆ ಅಂತ ಇಟ್ಲಪ್ಪ ನೀವು ಹೇಳ್ಬೇಕು. ಯಾಕಂದ್ರೆ ನಾನೆಲ್ಲ ಬಿಡಿಸಿ ಹೇಳ್ಬೇಕು. ಯಾಕಂದ್ರೆ ನಾ ಇದು ನಾವು ಕೇಳೋದು ತಪ್ಪ ಸರಿನಾ ಕೇಳಿ. ಹಂಗಾರೆ ನಿಮ್ಗೆ ಯಾರಿಗೂ ಬೇಕು ಅಂಗಡಿ ಬೇಡವಾ? ಸತ್ಯ ನಿಮ್ಗೆ ಗೊತ್ತಾ ಅಂಗಡಿ ಫ್ರೀಗ 2,000 ತಿಳಿಸ್ಬಿಟ್ಟು 15,000 ಕಿಚ್ಚೆ ಗೊತ್ತೇಮ್ ನಿಮಗೆ ಗೊತ್ತಾ? ಹಂಗಾರೆ ಇವ್ರು ಯಾರಿಗೂ ಬೇಡವಾ? ಇವೆಲ್ಲ ನೋಡಿ ಈ ತರ ಆಗುವಂಥದ್ದು ಬೇಡ. ಬಾಡಿಗೆ ಕಟ್ಟಲಿ, ನಾವು ಬೇಡ ಅಂತ ಹೇಳೋದು. ಬಾಡಿಗೆ ಕಟ್ಕೊಂಡು ಜೀವನ ಮಾಡಲಿ. ಜೀವನ ಮಾಡೋದಕ್ಕೆ ನಾವು ಮಾಡಿರೋದು. ಇವತ್ತು ಇಷ್ಟು ಜನಕ್ಕೆ, ನೂರಾರು ಜನಕ್ಕೆ ಜೀವನ ಮಾಡುವಂಥದ್ದಕ್ಕೆ ಅವಕಾಶ ಮಾಡಿ ಕಟ್ಕೊಂಡಿದ್ದಾರೆ. ಕೇಳ್ಬಿಡಿ, ದಯವಿಟ್ಟು ಕೇಳಿ. ಒಂದು ಅಂಗಡಿ ಎಲ್ಲಾದ್ರೂ IDSMT ಇದು ಕೇಳಿ. ನಮ್ಮ ಸ್ನೇಹಿತರು ಇದ್ದಾರೆ, ಕೆಲವರೆಲ್ಲರೂ ಇದ್ದಾರೆ. ನಾನು ಹೇಳಿದೆ, ನೀವೆಲ್ಲ ದಯವಿಟ್ಟು ಇಲ್ಲಪ್ಪ, ನೀವು ಯಾರು ಬಾಕಿ ಇಟ್ಕೋಬೇಡ್ರಿ, ಕೊಡ್ಬೇಕು ಅಂತ ಹೇಳಿದ್ವಿ. ಸುಮಾರು 2 ವರ್ಷದಿಂದ ನಾವು ಒಳ್ಳೆ ಮಾತನ್ನು ಹೇಳ್ತಾ ಇದ್ವಿ, ಕಟ್ಟಿ ಅಂತ. ಅಲ್ಲೂ ಅಷ್ಟೇ ಎಲ್ಲ ತಗೊಂಡು ಬೇರೆಯವ್ರ ಹೆಸರು ಕೊಟ್ಬಿಟ್ಟಿದ್ದಾರೆ, ಬೇರೆಯವ್ರನ್ನ ನಡೆಸ್ತಾ ಇದ್ದಾರೆ. ಕೆಲವರು 5 ಲಕ್ಷ 9 ಲಕ್ಷ ಇವತ್ತು ಯಾರ್ಯಾರು ದೊಡ್ಡದಾಗಿ ಹೇಳಿಕೆಗಳು ಕೊಡ್ತಾ ಇದ್ದಾರಲ್ಲ, ಬೇರೆ ಬೇರೆ ಸಂದರ್ಭದಲ್ಲಿ, ಬೇರೆ ಬೇರೆ ವಿಚಾರದಲ್ಲಿ, ಅವರೆಲ್ಲರೂ ಇವತ್ತು ಬಾಕಿ ಇಟ್ಕೊಂಡಿದ್ದಾರೆ. ಮಾತಾಡುವಂಥದ್ದು ಬೇರೆ. ಈ ರೀತಿ ಇವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿಯನ್ನ ಇರುವಂತದ್ದನ್ನ ಕೆಲವರು ದುರುಪಯೋಗ ಮಾಡಿಕೊಂಡು ಸಬ್ಲೀಸ್ ಕೊಡುವಂಥದ್ದು, ಇವೆಲ್ಲ ಮಾಡುವಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಯೋಚನೆ ಮಾಡಿ. ಅದಕ್ಕೆ ಇವತ್ತು ಸ್ವಲ್ಪ ಕಠಿಣವಾಗಿ ನಮ್ಮವರ ಕೇಳಿದ್ರು, ಟೈಮ್ ಕೊಡೋಣ ಅಂತ. ಟೈಮ್ ಜಾಸ್ತಿ ಕೊಟ್ಟಿದೀವಪ್ಪ, ನೋಡಿರು ವಸೂಲಿ ಆಗಲಿ, ಸುಮ್ಮನೆ ಬೀಗ ಹಾಕೋಣ ಸ್ವಲ್ಪ ದಿವಸ ಅಂತ. ಯಾಕಂದ್ರೆ ಇವತ್ತು 23 ಕೋಟಿ ರೂಪಾಯಿ ಅಲ್ಲಿ ಇವತ್ತು IDSMT ಅಲ್ಲಿ ಖರ್ಚು ಮಾಡ್ತಾ ಇದೀವಿ. ಇಡೀ ಏನೇನು ಅಲ್ಲಿ ಅವ್ಯವಸ್ಥೆ ಆಗಿದೆ, ಎಲ್ಲ ಹೊಸದಾಗಿ ಫ್ಲೋರಿಂಗ್ ಆಗ್ತಾ ಇದೀವಿ. ರೂಮ್ ಹಾಲಿನಲ್ಲಿ ಹಿಂದೆ ನನಗೆ ಗೊತ್ತಿತ್ತು ಹೆಂಗಿತ್ತು ಪರಿಸ್ಥಿತಿ ಅಂತ. ಕೆಳಗಡೆಲ್ಲ ಪ್ಲಾಸ್ಟಿಕ್ ಬಿದ್ದೋಗಿದೆ, ಅವನ್ನೆಲ್ಲ ರಿಪೇರಿ ಮಾಡಿ ಸುಸಜ್ಜಿತವಾಗಿ ಕೆಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ, ಮೇಲೆ ಸುಮಾರು ನಮ್ಮ ಅಲ್ಲಿ ಬೀದಿ ವ್ಯಾಪಾರಸ್ಥರಿಗೆ ಒಂದು ಒಳ್ಳೆ ವ್ಯವಸ್ಥೆ. ಯಾರ್ಯಾರು ವಿಡಿಯೋ ನೋಡಿದಾರೆ ನಮ್ಮ ಸ್ನೇಹಿತರು ಬಹಳಷ್ಟು ಜನ ಬೇರೆ ಬೇರೆ. ದೆಹಲಿಯಲ್ಲಿ ಯಾರೋ ಇದ್ರು, ಮೊನ್ನೆ ಹೋದಾಗ, ಮೊನ್ನೆ ಸೋಮವಾರ ದೆಹಲಿಗೆ ಹೋಗಿದ್ದೆ ನಾನು, ನಿನ್ನೆನೂ ಹೋಗಿದ್ದೆ. ಅಲ್ಲಿ ಯಾರೋ ಬಂದಿದ್ರು, ಬೀದಿ ವ್ಯಾಪಾರಸ್ಥರ ಅಸೋಸಿಯೇಷನ್ ಅಂತೇಳಿ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಬೇಕು ಅಂತೇಳಿ. ನಾನು ಅವ್ರು ಸುಮ್ಮನೆ ತೋರಿಸ್ದೆ ವಿಡಿಯೋ ನೋಡಿ, ಬೀದಿ ವ್ಯಾಪಾರಸ್ಥರಿಗೆ ಈ ಥರ ವ್ಯವಸ್ಥೆ ಮಾಡಿದ್ರು ಅಂತ. ಸರ್ ಭಾಳ ಚೆನ್ನಾಗಿ ಮಾಡಿದ್ರು ಅಂತ, ಭಾಳ ಖುಷಿ ಆಗುತ್ತೆ. ಇಡೀ ರಾಜ್ಯದಲ್ಲಿ ಬಹುಶಃ ಅಷ್ಟು ದೊಡ್ಡದು ಒಂದು ಟೆನ್ಸೈಲ್ ಮೆಂಬ್ರೇನ್ ಸ್ಟ್ರಕ್ಚರ್ ಹಾಕಿ ಆ ರೀತಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವಿನ್ಯಾಸ ಯಾರು ಬಹುಶಃ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ನಾವು ಯಾಕೆ ಮಾಡ್ತಾ ಇದೀವಿ ಹೇಳಿ? ನಂದು ಏನಿದೆ ಹೇಳಿ ಸ್ವಾರ್ಥ ಇದ್ರಲ್ಲಿ? ನಾನು ಯಾವುದು ನನ್ನ ಸ್ವಾರ್ಥಕ್ಕೆ ನನಗೋಸ್ಕರ ನಾನು ಯಾವುದು ಮಾಡ್ತಾ ಇಲ್ಲ. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಗೌರವವಾಗಿ ಬದುಕಲಿ, ಎಲ್ಲರಿಗೂ ಒಂದಾಗಲಿ. ನಾಳೆ ಯಾರೋ ಅಲ್ಲಿ ಫುಟ್ಪಾತ್ ಅಲ್ಲಿ ಇದ್ರೆ ಯಾರೋ ಬಂದು ಸುಲಿಗೆ ಮಾಡ್ತಾರೆ, ಯಾರಿಗೋ 100-200 ಪ್ರತಿ ದಿವಸ ಖರ್ಚು ಮಾಡಿ ಆ ಗಾಡಿಗೆ ಒಂದಷ್ಟು ದುಡ್ಡು, ಮತ್ತೊಬ್ಬರಿಗೆ ಒಂದಷ್ಟು ದುಡ್ಡು. ಬಹಳ ಒಂದು ವ್ಯವಸ್ಥಿತವಾಗಿ ಬಹಳ ಚೆನ್ನಾಗಿ ಅದನ್ನ ಡಿಸೈನ್ ಮಾಡಿಸಿದೀವಿ. ಅವ್ರು ಸ್ಟೋರೇಜ್ ಮಾಡ್ಕೊಳಕ್ಕೆ ಸ್ವಲ್ಪ ಜಾಗ ಓಪನ್ ಆಗಿ ಇಟ್ಕೊಳಕ್ಕೆ, ಗಾಳಿ ಆಡೋದಕ್ಕೆ, ಇವೆಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದೀವಿ. ಇಷ್ಟೆಲ್ಲ ನಾವು ಮಾಡಿದಾಗ ನೀವು ಬಾಡಿಗೆ ಒಂದು ಸೆರೆ ಕಟ್ಟಲಿಲ್ಲ ಅಂದ್ರೆ ನಾವು ಯಾವ ರೀತಿ ಮಾಡಬೇಕಾಗ ಸುಮಾರು 1 ಕೋಟಿಗಿಂತ ಹೆಚ್ಚು ಬಾಡಿಗೆ ಇದೆ. ನಗರಸಭೆಯಲ್ಲಿ ಇವತ್ತು IDSMT ಅಕೌಂಟ್ ಅಲ್ಲಿ 4 ಕೋಟಿ ರೂಪಾಯಿ ಹೆಚ್ಚಿದೆ. ಬೇರೆ ಅಕೌಂಟ್ ಅಲ್ಲಿ ಈಗ ನಮ್ಮ ರೆಗ್ಯುಲರ್ ನಗರಸಭೆ ಅಕೌಂಟ್ ಅಲ್ಲಿ 7 ಕೋಟಿ ರೂಪಾಯಿ ದುಡ್ಡಿಗೆ ಶೇಖರಣೆ ಮಾಡಿದ್ವಿ. ಹಿಂದೆ ಯಾರೋ ಆಯುಕ್ತರಿದ್ರು, 8,000 ರೂಪಾಯಿ ಬಿಟ್ಟು ಹೋದ್ರು. ನಾನು ಅಧಿಕಾರಕ್ಕೆ ಬಂದ ನಂತರ ಬರೀ 8,000 ಇತ್ತು. ಬಹಳಷ್ಟು ಜನಕ್ಕೆ ಬಾಕಿಗಳು ಇಟ್ಬಿಟ್ಟು ಹೋಗಿದ್ರು. ಇವತ್ತು 7 ಕೋಟಿಗಿಂತ ಹೆಚ್ಚು ದುಡ್ಡಿದೆ. ಇವತ್ತು ಯಾಕೆ ಇಷ್ಟೆಲ್ಲ ನಾವು ಯಾಕೆ ಮಾಡ್ಬೇಕು ಹೇಳಿ? ಎಲ್ಲೋ ಒಂದ್ ಕಡೆ ನಾವು ವ್ಯಕ್ತಿಗೆ ಎಲ್ಲರಿಗೂ ಏನೋ ಕೆನ್ನೆ ಮುಟ್ಕೊಂಡು ಅಯ್ಯಪ್ಪ ಅಂತ ಯಾರು ಕೊಡಲ್ಲ. ಸ್ವಲ್ಪ ಎಲ್ಲೋ ಒಂದ್ ಕಡೆ ಅಧಿಕಾರ, ಇವತ್ತು ಅಧಿಕಾರಿಗಳು ಚಲಾವಣೆ ಮಾಡ್ಬೇಕಾಗತ್ತೆ, ನಾವು ಸಹಕಾರ ಕೊಡ್ಬೇಕಾಗುತ್ತೆ. ಅದರಿಂದ ಯಾಕಂದ್ರೆ ನಿಮ್ಗೆಲ್ಲ ಅವ್ರಿಗೆ ಬಂದು ಹೇಳ್ತಾ ಇರ್ತಾರೆ ದೂರುಗಳು, ಏನಪ್ಪ ನೀ ವಾಪಸ್ ಇಟ್ಟು ಸೇಸ್ತಾಡೋ ಅಟ್ಲು ಸೇಸ್ತಾಡೋ, ಯಾವ್ದು ನನಗೋಸ್ಕರ ಏನ್ ಶಬೀರ್ ಭಾಯ್ ಬೋಲೋ ಭಾಯ್ तुम्हें 20 साल से देख रहे हो, 25 साल से. ಇದೆಲ್ಲ ನೀವು ಅರ್ಥ ಮಾಡ್ಕೋಬೇಕು, ಯಾವ ರೀತಿ ಯಾರಿಗೋಸ್ಕರ ಮಾಡ್ತಾರೆ. ಇವತ್ತು ಇಷ್ಟು ಕೆಲಸ ಹೆಂಗೆ ತರಲಿಕ್ಕೆ ಸಾಧ್ಯ ಇದೆ? 37 ಕೋಟಿ 36 ಕೋಟಿ ಹಾಕ್ಸಿದ್ದೀರಿ. ಇವತ್ತು ಭಕ್ತರಳ್ಳಿ ಅರಸಿನಕೆರೆದು 37 MLD ಕೆಪಾಸಿಟಿ ಇತ್ತು, ಈಗ ಇರೋದಂಥದ್ದು 27 MLD ಉಳು ತುಂಬಿಕೊಂಡು. ಇನ್ನ 70 MLD ಅಂದ್ರೆ ಒಟ್ಟು 100 MLD ನೀರು ಶೇಖರಣೆ ಸಾಮರ್ಥ್ಯಕ್ಕೆ ಮುಂದ್ಗಡೆ ಇನ್ನೊಂದು ಕೆರೆ ಮಾಡಿಸ್ತಾ ಇದ್ದೀವಿ. 16 ಕೋಟಿ ಬರೀ ಲ್ಯಾಂಡ್ ಅಕ್ವಿಸಿಷನ್ಗೆ ತೆಗೆದಿಟ್ಟಿದ್ದೀವಿ. 20 ಕೋಟಿಯಲ್ಲಿ ಮಾಡ್ತಾ ಇದ್ದೀವಿ. ನೆಕ್ಕುಂದಿ ಕೆರೆದು 84 ಕೋಟಿ ರೂಪಾಯಿ ನೆಕ್ಕುಂದಿ ಕೆರೆ ಪುನರ್ ನಿರ್ಮಾಣ ಹೊಸದಾಗಿ ಮಾಡ್ತಾ ಇದ್ದೀವಿ. ಇದೆಲ್ಲ ಯಾರು ಮಾಡ್ತಾ ಇದ್ದೀವಿ? ಕನಕಪಳ್ಳಿ ಕೆರೆಗೆ ಈಗ 12 ಕೋಟಿ ಕೆಳಗಿಂದ 30 ಕೋಟಿ ಬೇಕು, ಅದನ್ನ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನೂ ನೀರಿನ ಸಾಮರ್ಥ್ಯ ಜಾಸ್ತಿ ಮಾಡಬೇಕು, ಶೇಖರಣೆ ಯಾವುದಕ್ಕೆ ಮಾಡ್ತಾ ಇದ್ದೀವಿ? ಇನ್ನು 25 ವರ್ಷದ ಭವಿಷ್ಯತ್ತನ್ನ ಗಮನದಲ್ಲಿ ಇಟ್ಕೊಂಡು ಚಿಂತಾಮಣಿ ನಗರದ ಬೇಡಿಕೆ ಬೆಳವಣಿಗೆ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಯಾರು ಇಷ್ಟೆಲ್ಲ ದೂರದೃಷ್ಟಿ ಇಟ್ಕೊಂಡು ಯಾರು ಆಲೋಚನೆ ಮಾಡ್ತಾರೆ ದಯವಿಟ್ಟು ಯೋಚನೆ ಮಾಡ್ತಾರೆ. ಅದರಿಂದ ನಾನು ನಿಮ್ಮನ್ನು ಕೇಳೋದಿಷ್ಟೇ, ದಯವಿಟ್ಟು ಯಾವುದೇ ಕೆಟ್ಟ ಉದ್ದೇಶದಿಂದ ನಾವು ಮಾಡ್ತಾ ಇಲ್ಲ. ನಗರದ ಪ್ರದೇಶ ಬೆಳವಣಿಗೆ ಆಗಲಿ ಅಂತ ಇವತ್ತು 110 ಗ್ರಾಮಗಳು ಸೇರಿಸ್ತೀವಿ.
ಅದಕ್ಕೆ ಕೆಲವರು ಬೇರೆ ಬೇರೆ ಈಗಾಗಲೇ ಟೆಂಡರ್ ಕರೆದಿದ್ದೀವಿ CDP ಮಾಡೋದಕ್ಕೆ. ಟೆಂಡರ್ ಅಂತಿಮ ಆಗುತ್ತೆ, ನೆಕ್ಸ್ಟ್ ಒಂದು 4-5 ತಿಂಗಳಲ್ಲಿ ಅದನ್ನು ಸಾಲ್ವ್ ಮಾಡ್ತೀವಿ. ಅಬ್ಜೆಕ್ಷನ್ ಕಾಲ್ ಮಾಡಿ ಎಲ್ಲೆಲ್ಲಿ ಯಾವ್ಯಾವ ಝೋನ್ ಮಾಡಬೇಕು ಅಂತೇಳಿ ಮಾಡ್ತೀವಿ. ದೊಡ್ಡ ಮಟ್ಟದಲ್ಲಿ ಇವತ್ತು ಕೈಗಾರಿಕೆಗಳನ್ನ ಮಾಡ್ತಾ ಇದ್ವಿ, ಸ್ಥಾಪನೆ ಮಾಡ್ತಾ ಇದ್ವಿ. ನನ್ಗೆ ಭಾಳ ಖುಷಿ ಆಗುತ್ತೆ. ನಮ್ಮವರು ಕನ್ಸೆಪ್ಟಲ್ಲಿ ಆ ಭಾಗದಲ್ಲೆಲ್ಲ ನಾನು ಭಾಳಷ್ಟು ಸರ್ಕಾರಿ ಜಾಗ ಹುಡುಕಿ ಮಾಡಿರುವಂಥದ್ದು, ರೈತರಿಗೆ ಒಳ್ಳೆ ಬೆಲೆ ಕೊಡಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಅವರೆಲ್ಲ ಭಾಳ ಖುಷಿಯಾಗಿದ್ದಾರೆ. ನಾನೇ ಅವ್ರಿಗೆ ಯಾವುದೇ ರೀತಿ ಭ್ರಷ್ಟಾಚಾರ ಆಗಬಾರ್ದು, ಅವ್ರ ಹತ್ರ ಸುಲಿಗೆ ಮಾಡಬಾರ್ದು ಅಂತೇಳಿ ನಾನೇ ಪ್ರತಿ ದಿವಸ ಮಾಡ್ತಾ ಇದ್ದೀನಿ. ಸುಮಾರು ಏನು ಇವತ್ತು 2010ರಲ್ಲಿ ನಾವು ನೋಟಿಫಿಕೇಶನ್ ಮಾಡಿಸಿದ್ವಿ, ಯಾವುದು ಮಸ್ತೇನಹಳ್ಳಿದು. ಆ ಮಸ್ತೇನಹಳ್ಳಿದು ಇವತ್ತು ಯಾವ ರೀತಿ ಅಧೋಗತಿಗೆ ಮಾಡಿದ್ರು ಅಂದರೆ, ರೈತರದ್ದು 2 ಎಕರೆ ಮಂಜೂರಾಗಿದ್ರೆ 1 ಎಕರೆ ನೀವು ಪೊಸಿಷನ್ ಇದ್ರೆ ಅಷ್ಟೇ ನಿಮ್ದು, ಇನ್ನೊಂದು 1 ಎಕರೆ ಸರ್ಕಾರದ್ದು ಅಂತ ಆದೇಶ ಮಾಡಿದ್ರೆ ಏನು ಮಾಡೋಣಪ್ಪನವ್ರೆ ಚಿನ್ನಪ್ಪವ್ರೆ? ಅದನ್ನ ನಾನು ಮಿನಿಸ್ಟರ್ ಆದ ಕೂಡಲೇ ಹೆಂಗ್ರಿ ಮಾಡ್ತೀರಾ? ಇದು ಎಷ್ಟು 2 ಎಕರೆ ಅವರು ನೈಜವಾಗಿ ಅವರಿಗೆ 2 ಎಕರೆ ಮಂಜೂರಾಗಿದ್ರೆ 2 ಎಕರೆಗೆ ನಾವು ಪರಿಹಾರ ಕೊಡಲೇಬೇಕು. ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಮಾಡೋಂಗಿಲ್ಲ ಅಂತ ಹೇಳಿ ಇವತ್ತು ಅದನ್ನು ಒಂದು ದಾರಿಗೆ ತಂದಿದ್ದೀನಿ. ಈಗ ಅದು ಸದ್ಯದಲ್ಲೇ ಕ್ಲಿಯರ್ ಆಗುತ್ತೆ. ಸುಮಾರು 53-54 ಜನರ ಸಮಸ್ಯೆ ಇದೆ. ಗಿಡ ಮಾಲಕಿಗಳು ಅವ್ರು ಯಾರೋ ದುರಾಸೆ ಬಿದ್ದು ದಾರಿ ತಪ್ಪಿಸಿದ್ರು, ಆಯ್ತು ಎಲ್ಲ ಹೋಗ್ಲಿ ಬಿಡಿ, ಈಗ ಅದನ್ನೊಂದು ಪರಿಹಾರ ಆಗಲಿ ಅಂತೇಳಿ ಈಗ ಅದಕ್ಕೆ ಸುಮಾರು 20,000 ಗಿಡ ಮಾಲಕಿಗಳದು ಅದು ಈಗ ಮೀಟಿಂಗ್ ಸದ್ಯದಲ್ಲೇ ಮಾಡಿ ಅದಕ್ಕೂ ಪರಿಹಾರ ಕೊಡಿಸುವಂಥದ್ದಕ್ಕೆ ಮಾಡ್ತಾ ಇದ್ದೀನಿ. ಇನ್ನು ಕೆಲವ್ರದ್ದು ದಾಖಲಾತಿಗಳಲ್ಲಿ 7-8 ಎಕರೆ ಸ್ವಲ್ಪ ಸಮಸ್ಯೆ ಇತ್ತು, ಅದನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ. ಸಬ್ಸ್ಟೇಷನ್ ಮಾಡಿರ್ಲಿಲ್ಲ, ಕರೆಂಟ್ ವಿದ್ಯುತ್ ವ್ಯವಸ್ಥೆ ಮಾಡಿರ್ಲಿಲ್ಲ, ಹೆಂಗೆ ಕೈಗಾರಿಕೆ ಬರುತ್ತೆ ಹೇಳಿ. ಇವತ್ತು ಅದೇನೋ ಜಾಬ್ ಮೇಳ ಮಾಡ್ತಾ ಇರುತ್ತೆ. ಯಾವ ಪುರುಷಾರ್ಥಿಗಳು ಎಲ್ಲಿ ಜಾಬ್ ಮೇಳ ಮಾಡ್ತೀರಾ? ಉದ್ಯೋಗ ಮೇಳ, ಅದೇ ಉದ್ಯೋಗ. ಎಲ್ಲಿಂದ ಉದ್ಯೋಗ ತರ್ತೀರಾ? ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡೋದಕ್ಕೆ ನಿಮ್ ಕೊಡುಗೆ ಏನು? ಎಷ್ಟು ಮೀಟಿಂಗ್ ಮಾಡಿದ್ದಾರೆ? ನಾನು ನಿಮ್ಮನ್ನು ಕೇಳಿದೆ ಅಧಿಕಾರಿಗಳನ್ನ, ಪಾಪ ಹಿಂದೆ ಹೇಳ್ರಿ ಏನಾದ್ರು ಮೀಟಿಂಗ್ ಮಾಡಿದ್ರ ಅಂತ. ಅವ್ರು ಹೇಳಿದ್ರು ನಮ್ಗೆ ಗೊತ್ತಿಲ್ಲ ಸರ್, ಮಾಡ್ದಂಗೆ ಇಲ್ಲ, ಅವ್ರು ಏನು ಮಾಡಿಲ್ಲ ಅಂತ. ಇವೆಲ್ಲ ಸಮಸ್ಯೆಗಳು ಯಾಕೆ 8-9 ವರ್ಷದಿಂದ ಇದ್ದವ್ರು ಯಾಕೆ ಮಾಡಲಿಲ್ಲ? ನಾನು ಹೇಳೋದು ಏನಂದ್ರೆ ಅದು ಮಾತಾಡ್ತಾ ಇದ್ರೆ ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತಾಡ್ಬೇಕು. ಮನೇನೋ IDS ಸಬ್ಜೆಕ್ಟ್ ಹೇಳೋದಂತ ನಾನು ನೋಡೋಕೆ ಯಾರೋ ಒಂದು ಟೈಮ್ ಕೊಡ್ಬೇಕಾಗಿತ್ತು. ಎಷ್ಟು ದಿವಸ ಟೈಮ್ ಕೊಡ್ಬೇಕು? 2 ವರ್ಷದಿಂದ ಹೇಳ್ತಾ ಇದ್ದೀವಿ. ಅವ್ರು ಮಾಡಿರೋ ಅನಾಚಾರಗಳು ಆಚೆ ಬರ್ತವೆ. ಸ್ಟೇಡಿಯಂ ಅಲ್ಲಿ ಅವ್ರು ಮಾಡಿರೋ ಅನಾಚಾರಗಳು, IDS ಅಲ್ಲಿ ಅವ್ರು ಮಾಡಿರೋ ಅನಾಚಾರಗಳು ಎಲ್ಲ ಆಚೆ ತೆಗಿಬೇಕಾಗಿಲ್ಲ. ನಾನು ಎಲ್ಲ ತೆಗೆದು ಮುಂದೆ ಇಡ್ಬೇಕಿನ್ನ. ಏನೆಲ್ಲ ನೀವು ಪಕ್ಷಪಾತ ಮಾಡಿದ್ದೀರಾ, ಯಾವ ರೀತಿ ಕಾನೂನು ಈಗ ಗಾಳಿ ತೂರ್ಬಿಟ್ಟು ನೀವು ಅಂಗಡಿಗಳನ್ನ ಹಸ್ತಾಂತರ ಮಾಡಿದ್ದಾರೆ, ಇವೆಲ್ಲ ತೆಗಿಬೇಕು. ನಾನು ಸುಮ್ಮನೆ ಏನಂದ್ರೆ ಅದು ಮಾತಾಡಬಾರ್ದು, ಏನೋ ಬಂದು ತೆವಳಿಗಳು ಮಾತಾಡಬಾರ್ದು. ಬಹಳ ಜವಾಬ್ದಾರಿಯುತವಾಗಿ ಪ್ರತಿಯೊಂದನ್ನು ನಾನು ಬಹಳ ಜವಾಬ್ದಾರಿಯುತವಾಗಿ ಮುಂದಾಲೋಚನೆ ಇಟ್ಕೊಂಡು ಇವತ್ತು ಎಲ್ಲರಿಗೂ ಎಲ್ಲೊಂದು ಕಡೆ ಒಳ್ಳೇದು ಮಾಡಬೇಕು, ಸ್ವಲ್ಪ ಕಠಿಣವಾಗಿ ಕೆಲವು ದಾರಿ ತಪ್ಪಿರುವಂಥದ್ದನ್ನು ಸರಿ ಮಾಡುವಂಥ ಕೆಲಸ ಮಾಡಬೇಕು. ಇವತ್ತು ಕೈಗಾರಿಕೆಗಳಿಗೆ ಇವತ್ತು ನಾವು ಮದನಪಲ್ಲಿ ರೋಡಿಂದ ರಸ್ತೆ ಮಾಡ್ತಾ ಇದ್ದೀವಿ. ಈಗ ಮತ್ತೆ ಅಲ್ಲಿ 1,100 ಎಕರೆ. ನಾನು ಮೊನ್ನೆ ಚರ್ಚೆ ಮಾಡಿದೆ ನಮ್ಮ ಲೀಡರ್ಗಳ ಹತ್ರ. ಅವ್ರ ಅಧಿಕಾರಿಗಳು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ತಗೋಣ ಅಂದರು. ನಾನು ನಮ್ಮ ಲೀಡರ್ಗಳ ಹತ್ರ ಕೆಲವರು ಚರ್ಚೆ ಮಾಡಿದೆ, ಬೇಡಣ್ಣ ಬರೀ ಇಷ್ಟು ಮಾಡಿ ಅಂತ ಹೇಳಿದ್ರು. ಆಯಿತು ಅಂತ ಅದನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಅದು ಬದಲಾವಣೆ ಮಾಡಿ ರಸ್ತೆ ಮಾತ್ರ ತಗೊಳ್ತೀವಿ. ಇಲ್ಲಿ ಮದನಪಲ್ಲಿ ರೋಡಿಂದ ಅಲ್ಲಿ ಕಾಗತಿವರೆಗೂ ರಸ್ತೆ ತಗೊಳ್ತೀವಿ. ಇನ್ನು ಒಳಗೆ ಜಾಗ ಎಲ್ಲ ನಾವು ಗುರುತಿಸಿದ್ವಿ. ಸುಮಾರು 600-700 ಎಕರೆ ಸರ್ಕಾರಿ ಜಾಗ ಇದೆ. ಒಟ್ಟು ಅಲ್ಲಿ 1,100 ಎಕರೆ ನಾವು ತಗೊಳ್ತೀವಿ. ರಸ್ತೆ ಸುಮಾರು 250 ಮೀಟರ್ ರಸ್ತೆಗೆ ಒಂದು ತಗೊಂಡು ಅಲ್ಲಿ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ತಗೊಂಡು ಮಾಡೋಣ ಅಂತೇಳಿ. ಯಾಕಂದ್ರೆ ರಸ್ತೆ ಬೇಕೇ ಬೇಕು. ನಿಮಗೆ ಗೊತ್ತಿದೆ ಎಲ್ಲೆಲ್ಲಿ ಕೈಗಾರಿಕೆಗಳದ್ದು ಏನೇನೋ ಇವತ್ತು ಒತ್ತಡ ಇದೆ, ನಮಗೆ ಒಳ್ಳೆ ಬೇಡಿಕೆ ಬರ್ತಾ ಇದೆ. ಏನೋ ಈ ಭಾಗದಲ್ಲಿ ಬದಲಾವಣೆ ಆಗಲಿ ಅಂತಕ್ಕಂಥ ಒಂದು ಕನಸು ಕಾಣ್ತಾ ಇದ್ದೀವಿ. ಅದರಿಂದ ಈ ರೀತಿ ಹಲವಾರು ನಾವು ಕೆಲಸಗಳನ್ನು ಕೈಗೆತ್ತಿಕೊಳ್ತಾ ಇದ್ದೀವಿ. ಅದರಿಂದ ನಾನು ತಮ್ಮೆಲ್ಲರಲ್ಲೂ ವಿನಂತಿಸ್ಕೊಳ್ತೇನೆ, ದಯವಿಟ್ಟು ಈ ರೀತಿ ಕೆಲವು ಸಂದರ್ಭದಲ್ಲಿ ಕೆಲವರು ಅವರವರ ವೈಯಕ್ತಿಕ ಕಾರಣಗಳಿಗೆ ನಾನಾ ರೀತಿಯಲ್ಲಿ ಕೆಟ್ಟದಾಗೆ ಇನ್ನ ಏನೇನೋ ಪ್ರತಿಭಟನೆಗಳು. ನಾನು ಅದಕ್ಕೆ ಯಾವುದಕ್ಕೂ ನಾನು ಅವ್ರು ಏನಾದರೂ ಮಾಡ್ಕೊಳ್ಳಿ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ. ಯಾಕಂದ್ರೆ ನಮ್ಮ ಜೊತೆ ಇರೋರೇ ಕೆಲವರು ಸಪೋರ್ಟ್, ಹಿಂದ್ಗಡೆಯಿಂದ ಕೆಲವರು ನಮ್ಮವರೇ ಸಪೋರ್ಟ್. ಇವೆಲ್ಲ ನಾನು ನೋಡ್ತಾ ಇದ್ದೀನಿ. ಇವೆಲ್ಲ ಈಗ ಅದು ನೆಕ್ಸ್ಟ್ ತಗೊಳ್ತೀನಿ. ದೊಡ್ಡಪೇಟೆ ರೋಡ್ ಇದ್ರಲ್ಲಿ ಆಗಿದೆ, ಅದು ನೆಕ್ಸ್ಟ್ ನಾನು ಅವ್ರು ಮೀಟಿಂಗ್ ಮಾಡಿ. ಈಗ ಮೊನ್ನೆ ಕೆಲವರು ಬಂದು ನನಗೆ ಕೇಳಿದ್ರು, ರೈಲ್ವೆ ಸ್ಟೇಷನ್ಗೆ ಹಿಂದೆ ನಾನು ಪ್ಲಾನ್ ಮಾಡಿದ್ದೇನು ಬಂದು ಬಜಾರಿಂದ ಸೀದಾ ತಗೊಂಡೋಗಿ ಅಲ್ಲಿ ತಗೊಳ್ಳೋಣ ಅಂತ. ಈಗ ಮೊನ್ನೆ ನಮ್ಮ ಅವರು ಕೆಲವರೆಲ್ಲ ಬಂದು ಹೇಳಿದ್ರು. ನಾನು ಹೇಳಿದ್ದೀನಿ ಈಗ ಇವ್ರಿಗೆ ಸರ್ವೇಯರ್ಗೆ ನೋಡಿ ಅಂತ. ಈಗ ಜಾಗ ಹುಡುಕ್ತಾ ಇದ್ದೀನಿ ನಗರದಲ್ಲಿ. ಇವತ್ತು ಎಲ್ರಿಗೂ ನಿವೇಶನ ಇಲ್ಲದೆ ಇರುವಂಥವ್ರಿಗೆ ನೈಜವಾಗಿ ನಾನು ಹೇಳ್ತಾ ಇದ್ದೀನಿ, ಪದ ಬಳಸ್ತಾ ಇದ್ದೀನಿ, ನೈಜವಾಗಿ ನಿವೇಶನ ರಹಿತರಿಗೆ
ನಿವೇಶನ ಕೊಡೋದಕ್ಕೆ ಅದಕ್ಕೂ ಜಾಗ ಒಂದೆಲ್ಲ ಸರ್ವೆ ಡ್ರೋನ್ ಸರ್ವೆ ಮಾಡಿಸಿ ಮಾಡ್ತಾ ಇದ್ದೀವಿ. ಇವೆಲ್ಲ ಟೈಮ್ ಹಿಡಿತದೆ, ಒಂದು ಅಷ್ಟು ಬೇಗ ಆಗೋದಿಲ್ಲ. ಇವೆಲ್ಲ ಒಂದೊಂದೇ ಮಾಡ್ತಾ ಇದ್ದೀವಿ. ಈಗ ಎಲ್ಲ ಜಾತಿ ಜನಾಂಗದವ್ರಿಗೆ ಕೊಡುವಂಥದ್ದು ಅದನ್ನೊಂದು ಸ್ಟೇಜಿಗೆ ತಂದಿದ್ದೀವಿ. ಈಗ ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ 1 ಎಕರೆ ಜಾಗ ಕಾಂಗ್ರೆಸ್ ಆಫೀಸ್ ಕಟ್ಟುವಂಥದ್ದಕ್ಕೆ ಸರ್ಕಾರದಿಂದ ಅನುಮತಿ ಕೊಡಿಸಿ ಈಗಾಗಲೇ ಅದನ್ನು ಕೊಡಿಸಿದ್ದೀವಿ. ನೆಕ್ಸ್ಟ್ ಚಿಂತಾಮಣಿಯಲ್ಲಿ ಕೂಡ 1 ಎಕರೆ ಜಾಗ ಕೊಡಬೇಕು ಅಂತ ಕಾಂಗ್ರೆಸ್ ಭವನ ಕಟ್ಟಬೇಕು ಅಂತ. ಯಾಕಂದರೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲೋ ಶಾಸಕರ ಮನೆಯಲ್ಲಿ ಅಲ್ಲಿ ಇಲ್ಲಿ ಮೀಟಿಂಗ್ ಮಾಡಬಾರ್ದು ಅಂತ, ಎಲ್ಲ ಛತ್ರಗಳಲ್ಲಿ ಮಾಡಬೇಕು, ಅಲ್ಲಿ ಇಲ್ಲಿ ಮಾಡಬೇಕು ಅಂತ. ಅದರಿಂದ ಆದಷ್ಟು ಬೇಗ ಅದು ಕೂಡ ನಾವು ಜಾಗ ಕೊಡಿಸುವಂಥದ್ದು ಮಾಡ್ತಾ ಇದ್ದೀವಿ. ಈ ರೀತಿ ಹಲವಾರು ಏನೋ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಈಗ ಕೈವಾರದ ರಸ್ತೆ ಭಾಳ ದಿವಸ 2 ವರ್ಷ ಏನಾದ್ರು ಕಾಂಟ್ರಾಕ್ಟ್ ತಗೊಂಡು ಹೇಳಿ ಸಾಕಾಯ್ತು ಕೇಳಿ ಕಡೆಗೆ ಅದನ್ನ ಕ್ಯಾನ್ಸಲ್ ಮಾಡಿಸಿ ಅವ್ರು ಮಾಡಿಸಿರೋದನ್ನ ಕ್ಯಾನ್ಸಲ್ ಮಾಡಿ ಈಗ ಮತ್ತೊಬ್ಬರಿಗೆ ಟೆಂಡರ್ ಕೊಡಿಸಿ ನೋಡಿ ಕೆಲಸ ಹೆಂಗ್ ನಡೀತಾ ಇದೆ. ನನಗೆ ದಿನ ಫೋಟೋ ಬರ್ತಾ ಇದೆ. ಅದು ಮೈಲಾಪುರ ಹತ್ರ ಬರ್ತದೆ. ಇನ್ನು ಆ ಕಡೆ ನೆಕ್ಸ್ಟ್ ಹಾಕ್ಸ್ತಾ ಇದೆ. ಅದೆಲ್ಲ ಆ ಕಡೆದೆಲ್ಲ ನೆಕ್ಸ್ಟ್ ಹಾಕ್ಸ್ತಾ ಇದೆ. ಈಗ ಕೈವಾರದಲ್ಲಿ ನಮ್ಮವರೆಲ್ಲ ಬಂದು ಡೌನ್ಲೋಡ್ ಮಾಡಿ ಅಂತ ಹೇಳ್ತಾರೆ. ಹಿಂದೆ ನಾನು 10-12 ವರ್ಷದಿಂದ ಕೇಳಿದೆ, ಬೇಡ ಅಂದ್ಬಿಟ್ರು. ನಮ್ಮ ಸೀನಪ್ಪನವ್ರ ಟೀಮ್ ಲೀಡರ್ಶಿಪ್ಪಲ್ಲಿ ಅವ್ರು ಬೇಡ ಅಂದಿದ್ರು. ಈಗ ಸೀನಪ್ಪನವ್ರ ಲೀಡರ್ಶಿಪ್ಪಲ್ಲೇ ಈಗ ಮಾಡಿ ಸರ್ ಅಂತ ಹೇಳ್ತಾ ಇದ್ದಾರೆ. ಲೆಟರ್ ಕೊಡಿ ಅಂತ ಹೇಳಿದ್ರು. ಗಡಿ ಸೇರಿಸ್ರ ನೋಡಿ. ಈಗ ಈ ರೀತಿಯಾಗಿ ಇವತ್ತು ಹಿಂದೆ ಕೈವಾರಕ್ಕೆ ಕೃಷ್ಣ ಬೈರೇಗೌಡರು ಅಗಲವಾದ ರೋಡ್ ಮಾಡಿಸಿದ್ರು. ಆದರೆ ಡಬಲ್ ರೋಡು ಮೀಡಿಯನ್ ಹಾಕ್ಸಿ ಎಲ್ಲ ಮಾಡಿಸಿದ್ದು ನಾವೇ ಸತ್ಯಾನಂದ ಕೆಲಸ ಮಾಡಿದ್ವಿ. టీపీఎస్ ఏమో అనుకోండి కదా. అప్పుడే చెప్పింది ఏమి టీపీఎస్ టీపీఎస్ ఏమో అనుకోండి కదా. అండర్ గ్రౌండ్ పార్కింగ్. ಈಗ ಹಂಗೆ ಪಾರ್ಕಿಂಗ್ ಜಾಗ ಎಟ್ಲು ನಿಲ್ತಾರೆ? ಬಿಡಿಒ ಆಫೀಸ್ ಕಾರಪ್ಪ ಬೆಂಗಳೂರು ಪುಣೆ ಒಂದು ಪಕ್ಕ ಎక్కಡನ್ನ ಬಿಲ್ಡಿಂಗ್ ಕಟ್టే ಆ ನಿಲ್ಪಿ చింతామణిలో యావంటే అది నిలుపుతారు. బిడిఓ ఆఫీస్ ఏమో అంటున్నా. సరే శివಣ್ಣ జాగ ఇవిడంగా జాగ ఎట్లా క్రియేట్ చేస్తావు? నువ్వు జాగ ఎట్లా క్రియేట్ చేస్తావు? బిడిఓ ఆఫీస్ వస్తారు అబ్జర్వర్స్